Hello guys, I hope all of you doing well. For the first time, the box office sultan ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರ ಬಗ್ಗೆ ಫಸ್ಟ್ ಟೈಮ್ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೋಬೇಕನ್ನಿಸ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಳೆ ಈ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ದ ಡೆವಿಲ್ ಮೂವಿ ಅನ್ನುವಂಥದ್ದು ನಾಳೆ ರಿಲೀಸ್ ಇದೆ. ಡಿಸೆಂಬರ್ 11 ಗುರುವಾರ ಬೆಳಗ್ಗೆ 6:00 ಮೊದಲ ಒಂದು ಶೋ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಅವರಂತೂ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಇನ್ನು ಕೆಲವೊಂದು ಥಿಯೇಟ್ರ್ಗಳೇನಿದೆಯಲ್ಲ, ಈ ಸಿದ್ದೇಶ್ವರ ಥಿಯೇಟ್ರ್ ಆಗಿರ್ಬೋದು, ಆಮೇಲೆ ಪ್ರಸನ್ನ ಆಗಿರ್ಬೋದು, ಗಾಂಧಿನಗರದಲ್ಲಿರ್ತಕ್ಕಂಥ ನರ್ತಕಿ ಥಿಯೇಟ್ರ್ಗಳಾಗಿರ್ಬೋದು, ಇಲ್ಲಿ ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಗುರು ಅವರಂತೂ ಸಿಕ್ಕಾಪಟ್ಟೆ ಕ್ರೇಜಿ ಆ್ಯಂಡ್ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಕ್ರೇಜ್ನ, ಆ ಒಂದು ಸೆಲೆಬ್ರೇಷನ್ನ ನೋಡುವಂಥ ಭಾಗ್ಯ ಅವ್ರುಗಳಿಗಿರುತ್ತೆ. ನಾಳೆ ಎಲ್ಲ ಕಡೆ ಒಂದು ಸೆಲೆಬ್ರೇಷನ್ ಇದ್ದೇ ಇರುತ್ತೆ, ಬಟ್ ಈ ಥಿಯೇಟ್ರ್ಗಳಲ್ಲಂತೂ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಈಗಾಗಲೇ ರಿಲೀಸ್ಗೆ ಮುಂಚೆನೇ ಈ ಒಂದು ಥಿಯೇಟ್ರ್ಗಳನ್ನು ಅಲಂಕಾರ ಮಾಡಿರುವಂಥ ರೀತಿಯಾಗಿರ್ಬೋದು, ಅಲ್ಲಿ ಪ್ರತಿದಿನ ಫ್ಯಾನ್ಸ್ ಬಂದು ಮಾಡ್ತಕ್ಕಂಥ ಸೆಲೆಬ್ರೇಷನ್ಗಳಾಗಿರ್ಬೋದು, ಈಗಲೇ ನೋಡೋಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಖುಷಿ ಅನಿಸುತ್ತೆ. ಅದು ನಾಳೆ ಅಂತ ಬಂದರೆ ನಾಳೆ ಎಲ್ಲ ಹಬ್ಬಗಳು ಒಟ್ಟಿಗೆ ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ದಸರಾ, ದೀಪಾವಳಿ, ಅದರಲ್ಲಿ ನ್ಯೂ ಇಯರು ನಾಳೆನೇ ಸೆಲೆಬ್ರೇಟ್ ಮಾಡಿಬಿಡ್ತಾರೆ ಸುಮಾರು ಜನ. ಸೊ ಆ ರೀತಿ ಆಗಿರತಕ್ಕಂಥ ಒಂದು ಕ್ರೇಜ್ ಇದೆ. ನಾವು ನಾಳೆ ಮೂವಿಗೆ ಹೋಗ್ತಾ ಇದ್ವಿ. ನಾವು ಡಿ-ಬಾಸ್ ದರ್ಶನ್ ಸರ್ ಅವರ ಫ್ಯಾನು. ನಾವು ನಾಳೆ 10 ಮೆಂಬರ್ಸ್ ಫ್ರೆಂಡ್ಸ್ ಎಲ್ಲ ಮೂವಿಗೆ ಹೋಗ್ತಾ ಇದ್ವಿ. ನಾವು ಈ ಥಿಯೇಟ್ರ್ಗಳಲ್ಲಿ ಟಿಕೆಟ್ ಬುಕ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ವಿ ಗುರು. ಬಟ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಮಾತ್ರ ಈ ಬಾಸ್ಗಿರೋ ಕ್ರೇಜು, ಆ ಟಿಕೆಟ್ ಬುಕ್ಕಿಂಗ್ ಸ್ಪೀಡು, ಇದ್ರ ಮಧ್ಯೆ ನಮಗೆ ಆ ಒಂದು ಥಿಯೇಟ್ರ್ಗಳಲ್ಲಿ ಟಿಕೆಟ್ ಸಿಗಲಿಲ್ಲ. ಬಟ್ ಟಿಕೆಟ್ ಸಿಕ್ಕಿದೆ, ಅದು ಸುಂಕದಕಟ್ಟೆಯಲ್ಲಿರ್ತಕ್ಕಂಥ ಮೋಹನ್ ಥಿಯೇಟ್ರಲ್ಲಿ. ಸೊ ನಾಳೆ ನಾವು ಆ ಒಂದು ಥಿಯೇಟ್ರಿಗೆ ಮೂವಿ ನೋಡೋಕೆ ಹೋಗ್ತಿದ್ವಿ. ಥಿಯೇಟ್ರ್ ಯಾವುದಾದ್ರೂ ಏನು ಗುರು, ಬಾಸ್ ಕ್ರೇಜ್ ಅಂತೂ ಕರ್ನಾಟಕದ ಪ್ರತಿ ಗಲ್ಲಿ ನಡೀತಾ ಇರುತ್ತೆ. ನಾಳೆ ಪ್ರತಿ ಥಿಯೇಟ್ರಲ್ಲೂ ಅದರದ್ದೇ ಆದಂಥ ಒಂದು ಸೆಲೆಬ್ರೇಷನ್ ಇರುತ್ತೆ, ಒಂದು ಕ್ರೇಜ್ ಇರುತ್ತೆ. ಸೊ ನಾಳೆ ನಾವು ಅಲ್ಲೇ ಒಂದು ಸೆಲೆಬ್ರೇಟ್ ಮಾಡೋಕೆ ಹೊರಟಿದ್ವಿ. ತಾವುಗಳು ಯಾರೆಲ್ಲ ಯಾವ್ಯಾವ ಥಿಯೇಟ್ರಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀರಾ, ಸೊ ಎಲ್ಲರೂ ಹೋಗಿ ನಾಳೆ ಅಲ್ಲಿ ಸೆಲೆಬ್ರೇಷನ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಡಿ-ಬಾಸ್ ದರ್ಶನ್ ಸರ್ ಅವರು ಹೊರಗಡೆ ಇದ್ದಿದ್ರೆ ಆ ಒಂದು ಕ್ರೇಜ್ ಬೇರೆ ಲೆವೆಲಲ್ಲಿರೋದು. ಬಟ್ ಏನೋ ಒಂದು ಕಾರಣಾಂತರಗಳಿಂದ ಅವರು ಇಲ್ಲಿ ಹೊರಗಡೆ ಇಲ್ಲ. ಸೊ ಅದೇನೇ ಇರಲಿ, ಫ್ಯಾನ್ಸ್ ಕ್ರೇಜ್ ಅಂತೂ ಯಾವತ್ತೂ ಕಡಿಮೆ ಆಗಲ್ಲ. ಅವ್ರು ಎಲ್ಲಿದ್ದರೂ ಆ ಒಂದು ಕ್ರೇಜ್ ಅನ್ನೋಂಥದ್ದು ನೆಕ್ಸ್ಟ್ ಲೆವೆಲ್ ನಡೆಯುತ್ತೆ. ಅದರಲ್ಲಿ ಎಸ್ಪೆಷಲಿ ಈ ಹತ್ತಿಬೆಲೆ, ಆಮೇಲೆ ಈ ನರ್ತಕಿ, ಪ್ರಸನ್ನ, ಇಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರುತ್ತೆ. ನಾಳೆ ನಾವು ಏನು ಅಂದ್ಕೊಂಡಿದ್ದೀವಪ್ಪ ಅಂದರೆ, ಈಗ ನಾವು ಮೋಹನ್ ಥಿಯೇಟ್ರಲ್ಲಿ ಬೆಳಗ್ಗೆ ಮಾರ್ನಿಂಗ್ ಶೋ ನೋಡಿಕೊಂಡು ಆಮೇಲೆ ಈ ನರ್ತಕಿ ಥಿಯೇಟ್ರ್ ಇಲ್ಲ, ಮಾಗಡಿ ರೋಡಲ್ಲಿ ಇರ್ತಕ್ಕಂಥ ಪ್ರಸನ್ನ ಥಿಯೇಟ್ರ್ಗಳಿಗೆ ವಿಸಿಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೂವಿ ನೋಡೋಕ್ಕಂತಲ್ಲ, ಮೂವಿ ನಾಳೆ ಟಿಕೆಟ್ ಸಿಗೋದೇ ಇಲ್ಲ ಫಸ್ಟ್ ಆಫ್ ಆಲು. ಬಟ್ ಆ ಒಂದು ಕ್ರೇಜನ್ನಾದರೂ ನೋಡೋಕೆ ಹೋಗ್ಬೇಕಂತೇಳಿ ನಾವು ಈ ಸುಂಕದಕಟ್ಟೆಯಲ್ಲಿ ಮೋಹನ್ ಥಿಯೇಟ್ರಲ್ಲಿ ಮೂವಿ ಮುಗಿಸ್ಬಿಟ್ಟು ಪ್ರಸನ್ನ ಮತ್ತು ನರ್ತಕಿ ಥಿಯೇಟ್ರ್ಗಳ ಮುಂದೆ ಇರತಕ್ಕಂಥ ಕ್ರೇಜ್ನ ನೋಡೋಕ್ಕೋಸ್ಕರನೇ ನಾಳೆ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ. ಅಂದರೆ ತಿಳ್ಕೊಳ್ಳಿ, ನಾವು ಮಾತ್ರ ಅಲ್ಲ, ನಾಳೆ ಕೋಟ್ಯಾಂತರ ಜನರ ಮೈಂಡಲ್ಲಿ ಈಗಾಗಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಷ್ಟೋ ಜನ ಈ ರಾತ್ರಿ ನಿದ್ದೆನೇ ಮಾಡಲ್ಲ ಗುರು, ಅದೇ ಆಲೋಚನೆಯಲ್ಲಿ ಇರ್ತಾರೆ. ಬೆಳಗ್ಗೆ ಯಾವಾಗ ಆಗುತ್ತೆ, ಯಾವಾಗ ಹೋಗಿ ಥಿಯೇಟ್ರ್ ಮುಂದೆ ನಿಂತ್ಕೊಳ್ತೀವಿ, ಬಾಸ್ನ ನೋಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋಂಥದ್ದು. ಸೊ ಅದೇನೇ ಇರಲಿ, ಎಲ್ಲರೂ ನಾಳೆ ಮೂವಿನ ನೋಡಿ ಅದು ಒಳ್ಳೆ ರೀತಿಯಿಂದ ಆ ಮೂವಿ ಬಗ್ಗೆ ರಿವ್ಯೂವನ್ನು ನೀಡಿ, ಒಪಿನಿಯನನ್ನು ನೀಡಿ. ನೀವು ನಿಮ್ಮ ಒಂದು ನಟನ ಮೇಲೆ ಇರತಕ್ಕಂಥ ಅತಿಯಾದ ಗೌರವ, ಭಕ್ತಿಯನ್ನು ವ್ಯತಿರಿಕ್ತವಾಗಿ ತೋರಿಸ್ಬೇಡಿ. ಅಂದರೆ ಬೇರೊಬ್ಬ ನಟರಿಗೆ ಅಥವಾ ನಟರ ಅಭಿಮಾನಿಗಳಿಗೆ ಅರ್ಟ್ ಆಗೋ ರೀತಿಲಿ ಯಾವುದೇ ರೀತಿಯಾದಂಥ ಸ್ಪೀಚ್ಗಳನ್ನ ಕೊಡುವಂಥದ್ದು, ರಿವ್ಯೂ ಕೊಡುವಂಥದ್ದು ಮಾಡಬಾರ್ದು. ಯಾಕಂದರೆ ವಿ ಆರ್ ಆಲ್ ಮೆಚ್ಯೂರ್ಡ್ ಫೆಲೋಸ್. ನಮ್ಮ ಒಂದು ಸ್ಪೀಚ್ ಏನಾಗಿರಬೇಕು, ತುಂಬ ಡಿಸಿಪ್ಲಿನ್ಡ್ ಆಗಿ ರೆಸ್ಪಾನ್ಸಿಬಲ್ ಆಗಿರಬೇಕು. ಯಾವುದೇ ರೀತಿಯಾದಂಥ ಹೇಟ್ರೆಡ್ ಸ್ಪೀಚನ್ನು ಕೊಡುವಂಥದ್ದು ಅಥವಾ ಬೇರೆ ಬೇರೆ ನಟರ ಅಭಿಮಾನಿಗಳ ಮಧ್ಯೆ ತಂದಕ್ಕೆ ತಮಾಷೆ ನೋಡುವಂಥ ಕೆಲಸ, ಸೊ ಆ ಥರದ್ದೊಂದು ವರ್ಗ ಇದ್ದೇ ಇರುತ್ತೆ. ಬಟ್ ಅಂಥವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಜಸ್ಟ್ ಇಗ್ನೋರ್ ಮಾಡಿ. ಅದರಲ್ಲಿ ಎಸ್ಪೆಷಲಿ ಇದು ಯಾರ ಮೂವಿಯಪ್ಪ ಅಂತಂದರೆ, ಒಬ್ಬ ಅಪ್ಪಟ ಕನ್ನಡ, ಒಬ್ಬ ಸ್ಟಾರ್ ಕನ್ನಡ ನಟರ ಮೂವಿ, ದ ಡೆವಿಲ್ ಮೂವಿ. ಅದು ದರ್ಶನ್ ಸರ್ ಅಂದರೆ ಕನ್ನಡ ಅಂತಲೇ ಅರ್ಥ. ಕರ್ನಾಟಕ ಅಂದರೆ ದರ್ಶನ್ ಸರ್ ಅಂದರೆ ಕರ್ನಾಟಕ. ಸೊ ಕನ್ನಡ ನಾಡು, ನುಡಿ, ಗಡಿ ಅಂತ ಬಂದಾಗ, ಕನ್ನಡದ ಬಗ್ಗೆ ಯಾರೇ ಏನೇ ತೊಂದರೆಯನ್ನು ತಂದಾಗ ಅಥವಾ ತೊಂದರೆ ಆದಾಗ ಅದರ ಬಗ್ಗೆ ಮೊದಲು ಧ್ವನಿ ಎತ್ತುವಂಥ ವ್ಯಕ್ತಿ, ಏಕೈಕ ನಟ. ಅದು ಬೇರೆಯವರೆಲ್ಲ ಕನ್ನಡ
ಸುಮಾರು ಜನ ಕನ್ನಡ ಅಭಿಮಾನ ಇರುವಂಥವ್ರು ತುಂಬ ಜನ, ಕೋಟ್ಯಾಂತರ ಜನ ಇದ್ದಾರೆ. ಎಲ್ಲರೂ ರೀತಿ ಯಾವುದೇ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಬಟ್ ಒಬ್ಬ ಸ್ಟಾರ್ ನಟರಂತ ಬಂದಾಗ ಕನ್ನಡದ ಬಗ್ಗೆ ಅವ್ರಿಗಿರ್ತಕ್ಕಂಥ ಗೌರವ, ಕನ್ನಡ ನಟರ ಬಗ್ಗೆ ಆಗಿರ್ಬೋದು, ಕನ್ನಡ ಕಲಾಭಿಮಾನಿಗಳ ಬಗ್ಗೆ ಆಗಿರ್ಬೋದು, ಎಸ್ಪೆಷಲಿ ಅವರು ಸೆಲೆಬ್ರಿಟೀಸ್ಗಳ ಬಗ್ಗೆ ಅಂತ ಅವರು ನೆಕ್ಸ್ಟ್ ಲೆವೆಲ್ ಲವ್ ಆ್ಯಂಡ್ ಅಫೆಕ್ಷನನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಡಿ ಬಾಸ್ ಅವರು. ಸೊ ಹಂಗಾಗಿ ಇದು ಒಂದು ಕನ್ನಡ ಮೂವಿ, ಅದು ಒಬ್ಬ ಅಪ್ಪಟ ಸ್ಟಾರ್ ಕನ್ನಡ ನಟರ ಮೂವಿ. ಹಂಗಾಗಿ ಇಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಅನ್ನೋವಂಥದ್ದು ಮೈಂಡಲ್ಲಿ ಇಟ್ಕೊಳ್ದೇನೆ ಎಲ್ಲ ಕನ್ನಡ ಸಿನಿ ಪ್ರಿಯರು ಎಲ್ಲರೂ ಬಂದು ಈ ಮೂವಿನ ನೋಡಬೇಕು, ಆರೈಸಬೇಕು. ಎಸ್ಪೆಷಲಿ ಈ ಒಂದು ಸಿಚುವೇಷನಲ್ಲಿ ಈ ಸಿಚುವೇಷನನ್ನು